ನಮಸ್ಕಾರ. ಭೇದ ಭಾವ ತೊರೆದು ಭಾರತೀಯರು ಒಗ್ಗೂಡಿದ್ದು ತಾಯಿ ಭಾರತೀಯ ಬಂಧ ಮುಕ್ತಿಗಾಗಿ. ಅಂತಹ ಸಮಾನ ಗುರಿ ಹೊಂದಿದ್ದ ಹರಿಕಾರರ ಹರಸಾಹಸಗಳ ಹರಹೆ ಇತಿಹಾಸ ಇಣುಕು ನೋಟ. ನಾನು ನಿಮ್ಮ ಚಿರಂಜೀವಿ ಏಕಮೇವ. ಭಾರತೀಯ ಮನಸ್ಸುಗಳ ಸ್ವಾತಂತ್ರ್ಯ ಕಲ್ಪನೆ ಒಂದು ಬೃಹತ್ ಹೋರಾಟವಾಗಿ ರೂಪುಗೊಳ್ಳುವುದರ ಹಿಂದೆ ಪತ್ರಿಕೆಗಳ ಪಾತ್ರ ಅನನ್ಯ. ರಾಷ್ಟ್ರೀಯವಾದಿಗಳ ಚಿಂತನೆಗಳನ್ನು ಸಮರ್ಥವಾಗಿ ದೇಶಭಕ್ತರಿಗೆ ತಲುಪಿಸುವ ಪ್ರಬಲ ಮಾಧ್ಯಮವಾಗಿ ಪತ್ರಿಕೆಗಳು ಕಾರ್ಯನಿರ್ವಹಿಸಿದವು. ಅಸಂಖ್ಯ ದೇಶಭಕ್ತರು ತಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಾಮಾನ್ಯರ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದ್ದ ಬ್ರಿಟಿಷರ ಜನವಿರೋಧಿ ಕಾಯ್ದೆಗಳನ್ನು ಬಿತ್ತರಗೊಳಿಸಿದ್ದು ಪತ್ರಿಕೆಗಳ ಮೂಲಕ. ಭಾರತದ ಮೇಲೆ ಆಧಿಪತ್ಯ ಸಾಧಿಸಲು ಬ್ರಿಟಿಷರು ಅನುಸರಿಸುತ್ತಿದ್ದ ಒಡೆದು ಆಳುವ ನೀತಿಯನ್ನು ಪ್ರಬಲವಾಗಿ ಖಂಡಿಸಿ ದೇಶವಾಸಿಗಳನ್ನು ಒಗ್ಗೂಡಿಸಿದ್ದು ಪತ್ರಿಕೆಗಳು. 1780ರಲ್ಲಿ ಬೆಂಗಾಲ್ ಗೆಜೆಟ್ ಎಂಬ ಭಾರತದ ಮೊದಲ ವಾರ್ತಾ ಪತ್ರಿಕೆ ಆರಂಭವಾಯಿತು. ವಿಶೇಷವೆಂದರೆ ಇದನ್ನು ಆರಂಭಿಸಿದ್ದು ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಎಂಬ ಐರಿಷ್ ಪ್ರಜೆ. ಬ್ರಿಟಿಷರ ಜನವಿರೋಧಿ ನೀತಿಗಳನ್ನು ತಿಳಿಸುವ ಮಹತ್ತರವಾದ ಕೆಲಸವನ್ನು ಈ ಪತ್ರಿಕೆ ಮಾಡಿತು. ಕೆಲವು ವರ್ಷಗಳ ನಂತರ ಪತ್ರಿಕಾ ಪ್ರಕಟಣೆಯ ಮೇಲೆ ಬ್ರಿಟಿಷ್ ಸರ್ಕಾರ ಬಹಿಷ್ಕಾರ ಹೇರಿತು. ಅಲ್ಲದೆ ಹಿಕ್ಕಿಗೆ 4 ತಿಂಗಳ ಶಿಕ್ಷೆ ಹಾಗೂ 500 ರೂಪಾಯಿಯ ಜುಲ್ಮಾನೆ ವಿಧಿಸಿತು. ಆದರೆ ಇದು ಆತನ ಉತ್ಸಾಹವನ್ನು ತಡೆಯಲಿಲ್ಲ. ಮತ್ತೆಯೂ ಆತ ಬ್ರಿಟಿಷ್ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ. ಪರಿಣಾಮವಾಗಿ ಆತನಿಗೆ 1 ವರ್ಷ ಜೈಲು ಶಿಕ್ಷೆ ಹಾಗೂ 5,000 ರೂಪಾಯಿ ದಂಡ ಹಾಕಲಾಯಿತು. ಇದರಿಂದ ಚೇತರಿಸಿಕೊಳ್ಳುವುದು ಅಸಾಧ್ಯವಾಗಿ ಆತ ತನ್ನ ಪತ್ರಿಕಾ ಪ್ರಕಟಣೆಯನ್ನು ಶಾಶ್ವತವಾಗಿ ನಿಲ್ಲಿಸಬೇಕಾಯಿತು. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರನ್ನು ಒಗ್ಗೂಡಿಸಿದ ಹೆಗ್ಗಳಿಕೆ ಪಯಂ-ಇ-ಆಜಾದಿ ಎಂಬ ಪತ್ರಿಕೆಗೆ ಸಲ್ಲುತ್ತದೆ. ಭಾರತೀಯರ ಭಾವನೆಗಳಿಗೆ ಧಕ್ಕೆಯಾಗುವ ಅದೆಷ್ಟೋ ವಿಚಾರಗಳು ಬ್ರಿಟಿಷ್ ಸರ್ಕಾರದಲ್ಲಿ ಇತ್ತು ಎಂಬುದನ್ನು ಹೋರಾಟಗಾರರಿಗೆ ಮನದಟ್ಟು ಮಾಡಿಸಿ ಜನರು ಆಂಗ್ಲರ ವಿರುದ್ಧ ದಂಗೆ ಏಳುವಂತೆ ಮಾಡಿದ ಖ್ಯಾತಿ ಪಯಂ-ಇ-ಆಜಾದಿ ಪತ್ರಿಕೆಯದ್ದು. ರಾಜಾ ರಾಮ್ ಮೋಹನ್ ರಾಯ್ ಅವರು ಸಂಬತ್ ಕೌಮದಿಯನ್ನು ಬಂಗಾಳಿ ಭಾಷೆಯಲ್ಲಿ ಹಾಗೂ ಮಿರತ್ ಉಲ್ ಅಕ್ಬರನ್ನು ಪರ್ಷಿಯನ್ ಭಾಷೆಯಲ್ಲಿ ಪ್ರಾರಂಭಿಸಿದರು. ರಾಷ್ಟ್ರ ಪ್ರೇಮ ಹಾಗೂ ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸಿದ ಪತ್ರಿಕೆಗಳು ಎಂಬ ಹೆಗ್ಗಳಿಕೆ ದೊರೆಯಿತು. ಇದಾದ ನಂತರ ಬಂಗಾಳ ಪ್ರಾಂತ್ಯದಲ್ಲಿ ಅನೇಕ ಪತ್ರಿಕೆಗಳು ಹುಟ್ಟಿಕೊಂಡವು. ದಕ್ಷಿಣದ ಮದ್ರಾಸ್ ಪ್ರಾಂತ್ಯದಲ್ಲಿ ಮದ್ರಾಸ್ ಕೊರಿಯರ್ ಎಂಬ ಪತ್ರಿಕೆ 1785ರಲ್ಲಿ ಆರಂಭವಾಯಿತು. ನಂತರ 1878ರಲ್ಲಿ ಆರಂಭಿಸಿದ ದ ಹಿಂದೂ ದಿನಪತ್ರಿಕೆ ತೆಂಕಣ ಭಾಗದಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸುದ್ದಿಗಳನ್ನು ಮನೆ ಮನೆಗೂ ತಲುಪಿಸುವ ಪ್ರಯತ್ನ ಮಾಡಿತು. 19ನೆಯ ಶತಮಾನದ ಮೊದಲೆರಡು ದಶಕಗಳಲ್ಲಿ ಅನೇಕ ಪತ್ರಿಕೆಗಳ ಆರಂಭವಾಯಿತು. ಸ್ಥಳೀಯ ಭಾಷೆಗಳಲ್ಲಿ ನಿಯತಕಾಲಿಕೆಗಳು ಪ್ರಕಟಗೊಂಡದ್ದು ವಿಶೇಷ. ಕನ್ನಡ, ಮರಾಠಿ, ಉರ್ದು, ಹಿಂದಿ, ಗುಜರಾತಿ, ತಮಿಳು, ಮಲಯಾಳಂ ಸೇರಿದಂತೆ ಆಯಾ ಪ್ರಾಂತ್ಯಕ್ಕೆ ಅನುಗುಣವಾಗಿ ಭಾರತದ ಬೇರೆ ಬೇರೆ ಭಾಷೆಗಳ ಪತ್ರಿಕೆಗಳು ಗುಲಾಮಗಿರಿಯ ವಿರುದ್ಧ ದೇಶವಾಸಿಗಳನ್ನು ಸಮರ್ಥವಾಗಿ ಸಂಘಟಿಸುವಲ್ಲಿ ಸಹಕಾರ ನೀಡಿದವು. ಪತ್ರಿಕೆಗಳು ಕೇವಲ ಬ್ರಿಟಿಷರ ವಿರುದ್ಧ ದೇಶವಾಸಿಗಳನ್ನು ಪ್ರೇರೇಪಿಸುವ ಕೆಲಸವನ್ನಷ್ಟೇ ಅಲ್ಲದೆ ಭಾರತದ ಒಳಗಿದ್ದ ಅನೇಕ ಅನಿಷ್ಟ ಪದ್ಧತಿಗಳ ನಿರ್ಮೂಲನೆಗೂ ಕಾರಣವಾಯಿತು. ಹಲವಾರು ಸಮಾಜ ಸೇವಕರು ತಮ್ಮ ಪ್ರಗತಿಪರ ಆಲೋಚನೆಗಳನ್ನು ಜನಸಾಮಾನ್ಯರಿಗೆ ಸಮರ್ಥವಾಗಿ ತಲುಪಿಸಿದ್ದು ಪತ್ರಿಕಾ ಪ್ರಕಟಣೆಗಳಿಂದ. ಇದರಿಂದ ಬಾಲ್ಯ ವಿವಾಹ, ಸತಿ ಪದ್ಧತಿ, ಅಸಮಾನತೆಯಂತಹ ಪಿಡುಗುಗಳು ಬಹುಮಟ್ಟಿಗೆ ಸಮಾಜದಿಂದ ಅಳಿಯಲ್ಪಟ್ಟಿತು. ಜೊತೆಗೆ ವಿಧವಾ ಮರುವಿವಾಹ, ಸ್ತ್ರೀ ಶಿಕ್ಷಣದಂತಹ ಕ್ರಾಂತಿಕಾರಿ ಬದಲಾವಣೆಗಳಾದವು. ಶಾಂತಿನಿಕೇತನ್ ಮೂಲಕ ಹಲವು ಪ್ರಗತಿಪರ ಚಿಂತನೆಗಳಿಗೆ ನಾಂದಿ ಹಾಡಿದ ರಾಷ್ಟ್ರಕವಿ ರವೀಂದ್ರನಾಥ್ ಠಾಕೂರರ ಕಿರುಚಿತ್ರ ವೀಕ್ಷಿಸೋಣ ಬನ್ನಿ. ಡಿಸೆಂಬರ್ 22, 1901ರಂದು ಗುರುದೇವ ರವೀಂದ್ರನಾಥ್ ಠಾಗೂರ್ ಅವರು ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿ ಮಕ್ಕಳಿಗಾಗಿ ಬ್ರಹ್ಮಚರ್ಯಾಶ್ರಮವನ್ನು ಸ್ಥಾಪಿಸಿದರು. ಅಸಾಂಪ್ರದಾಯಿಕ ಶಿಕ್ಷಣಕ್ಕೆ ಜಾಗತಿಕವಾಗಿ ಪ್ರಸಿದ್ಧವಾದ ವಿಶ್ವಭಾರತಿ ವಿಶ್ವವಿದ್ಯಾನಿಲಯದ ರಚನೆಯು ಶಿಕ್ಷಣದ ಮೇಲಿನ ಪ್ರೀತಿ, ಸಮರ್ಪಣೆ ಮತ್ತು ಎಚ್ಚರಿಕೆಯ ಯೋಜನೆಗಳ ಮೂಲಕ ಈ ಪ್ರದೇಶದಲ್ಲಿ ಅಭಿವೃದ್ಧಿಗೊಂಡಿದೆ. ರವೀಂದ್ರನಾಥ್ ಠಾಗೂರ್ ಅವರು
ತಮ್ಮ ಶಿಕ್ಷಣ ಸಂಸ್ಥೆಯನ್ನು ವಿಶ್ವಭಾರತಿ ಎಂದು ಕರೆದರು. ಇದರರ್ಥ ಭಾರತದೊಂದಿಗೆ ವಿಶ್ವದ ಸಹಭಾಗಿತ್ವ. ರವೀಂದ್ರನಾಥರು ಆರಂಭದಲ್ಲಿ ಬ್ರಿಟಿಷ್ ಆಡಳಿತಗಾರರು ಭಾರತದಲ್ಲಿ ಪರಿಚಯಿಸಿದ ಶಿಕ್ಷಣ ವ್ಯವಸ್ಥೆಯಿಂದ ಪ್ರಜ್ಞಾಪೂರ್ವಕವಾಗಿ ದೂರ ಸರಿದು ಭಾರತದ ಪ್ರಾಚೀನ ಶಿಕ್ಷಣದ ಆಂತರಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದರು. ಶಾಲೆ ಮತ್ತು ಪಠ್ಯಕ್ರಮವು ದೇಶದ ಉಳಿದವರು ಶಿಕ್ಷಣ ಮತ್ತು ಬೋಧನೆಯನ್ನು ನೋಡುವ ವಿಧಾನದಿಂದ ಭಿನ್ನವಾಗಿತ್ತು. ಸರಳತೆಯು ಮೂಲ ಮಂತ್ರವಾಗಿತ್ತು. ಮಾನವ ಮತ್ತು ಪ್ರಕೃತಿಯ ನಡುವೆ ಸಾಮರಸ್ಯದ ಸಂಬಂಧವನ್ನು ಪ್ರೋತ್ಸಾಹಿಸಲು ತೆರೆದ ಪ್ರದೇಶಗಳಲ್ಲಿ ಮರಗಳ ನೆರಳಿನಲ್ಲಿ ತರಗತಿಗಳು ನಡೆಯುತ್ತಿದ್ದವು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಮಾನ ಸಾಮಾಜಿಕ ಸಾಂಸ್ಕೃತಿಕ ಜೀವನವನ್ನು ಅಳವಡಿಸಿಕೊಂಡರು. ಪಠ್ಯಕ್ರಮವು ಸಂಗೀತ, ಚಿತ್ರಕಲೆ, ನಾಟಕ ಮತ್ತು ಇತರ ಪ್ರದರ್ಶನ ಕಲೆಗಳ ಅಭ್ಯಾಸಗಳನ್ನು ಹೊಂದಿತ್ತು. ಬೌದ್ಧಿಕ ಮತ್ತು ಶೈಕ್ಷಣಿಕ ಅನ್ವೇಷಣೆಗಳ ಸ್ವೀಕೃತ ಮಿತಿಗಳನ್ನು ದಾಟಿ ಮಾನವ ವ್ಯಕ್ತಿತ್ವದ ಬಹುಮುಖ ಸಾಮರ್ಥ್ಯಗಳನ್ನು ಉತ್ತೇಜಿಸಲು ಮತ್ತು ಉಳಿಸಿಕೊಳ್ಳಲು ಅವಕಾಶಗಳನ್ನು ಕಲ್ಪಿಸಲಾಯಿತು. ಸ್ವಾತಂತ್ರ್ಯದ ನಂತರ ಈ ಶಿಕ್ಷಣ ಸಂಸ್ಥೆಗೆ 1951ರಲ್ಲಿ ಸಂಸತ್ತಿನ ಕಾಯ್ದೆಯ ಮೂಲಕ ಕೇಂದ್ರೀಯ ವಿಶ್ವವಿದ್ಯಾನಿಲಯದ ಸ್ಥಾನಮಾನವನ್ನು ನೀಡಲಾಯಿತು. ಶಾಂತಿನಿಕೇತನ ವಿಶ್ವವಿದ್ಯಾನಿಲಯವು ಈಗಲೂ ಭಾರತ ಮತ್ತು ಜಗತ್ತಿನ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸುವುದನ್ನು ಮುಂದುವರಿಸಿದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯ ನಂತರ ಪತ್ರಿಕೆಗಳು ಮತ್ತಷ್ಟು ಬಲಗೊಂಡವು. ಕಾಂಗ್ರೆಸ್ಸಿನ ಬಹುತೇಕ ಸ್ಥಾಪಕ ಸದಸ್ಯರು ಪತ್ರಕರ್ತರೇ ಆಗಿದ್ದರು ಎಂಬುದು ಇದಕ್ಕೆ ಕಾರಣ. ಕಾಂಗ್ರೆಸ್ ಸಮಾವೇಶಗಳ ಬಗ್ಗೆ ಮಾಹಿತಿ, ಸಮಾವೇಶದಲ್ಲಿ ಚರ್ಚೆಯಾದ ವಿಷಯಗಳು ಹಾಗೂ ಕೈಗೊಂಡ ನಿರ್ಧಾರಗಳು, ಉಪವಾಸ ಸತ್ಯಾಗ್ರಹದ ಮಾಹಿತಿಯಂತಹ ಅನೇಕ ವಿಚಾರಗಳು ಪ್ರಕಟಗೊಂಡು ಜನಸಾಮಾನ್ಯರನ್ನು ತಲುಪುತ್ತಿದ್ದವು. ಪತ್ರಿಕೆಗಳು ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗದೆ ಪ್ರತಿ ಗ್ರಾಮಕ್ಕೂ ತಲುಪುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಅನಕ್ಷರಸ್ಥರು ಕೂಡ ಹಳ್ಳಿಯಲ್ಲಿದ್ದ ವಿದ್ಯಾವಂತರಿಂದ ಪತ್ರಿಕೆಯ ವರದಿಯನ್ನು ಕೇಳಿಸಿಕೊಂಡು ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅರಿವು ಮೂಡಿಸಿಕೊಂಡರು. ಕ್ರಮೇಣ ಗ್ರಂಥಾಲಯಗಳು ಆರಂಭವಾದವು. ಅಲ್ಲಿ ಪತ್ರಿಕೆಗಳನ್ನು ಇರಿಸಲಾಯಿತು. ಇದರಿಂದ ಪತ್ರಿಕೆಗಳು ಬಹುಮಂದಿಗೆ ಸುಸೂತ್ರವಾಗಿ ದೊರಕುವಂತೆ ಆಯಿತು. ಬ್ರಿಟಿಷರ ಜನವಿರೋಧಿ ನಿಯಮಗಳ ಕುರಿತು ಜಾಗೃತಿ ಮೂಡಿಸುವ ಬರಹಗಳು, ದೇಶ ಪ್ರೇಮಿಗಳನ್ನು ಹುರಿದುಂಬಿಸುವ ಕವಿತೆ ಹಾಗೂ ಪದ್ಯಗಳು, ಚಳುವಳಿಗಳ ಬಗ್ಗೆ ಮಾಹಿತಿ, ಸ್ವಾತಂತ್ರ್ಯ ಹೋರಾಟಗಾರರ ಭಾಷಣಗಳು ಮೊದಲಾದ ಹೋರಾಟವನ್ನು ಪುಷ್ಟಿಗೊಳಿಸುವ ಅನೇಕ ವಿಚಾರಗಳು ಪತ್ರಿಕೆಯ ಮೂಲಕ ಜನಸಾಮಾನ್ಯರನ್ನು ತಲುಪಿತು. ತಿಲಕರ ಕೇಸರಿ ಮತ್ತು ಮರಾಠ, ಮದನ್ ಮೋಹನ್ ಮಾಳವಿಯವರ ಹಿಂದೂಸ್ತಾನ್ ಟೈಮ್ಸ್, ಮಹಾತ್ಮ ಗಾಂಧೀಜಿಯವರ ನವಜೀವನ್ ಮತ್ತು ಹರಿಜನ್, ಜವಾಹರ್ಲಾಲ್ ನೆಹರೂರವರ ನ್ಯಾಷನಲ್ ಹೆರಲ್ಡ್, ಫಿರೋಜ್ ಶಾ ಮೆಹ್ತಾರ ಬಾಂಬೆ ಕ್ರಾನಿಕಲ್, ಅರಬಿಂದೋ ಘೋಷ್ರ ವಂದೇ ಮಾತರಂ, ಆಜಾದ್ರ ಅಲ್ ಹಿಲಾಲ್, ಜಿ ಸುಬ್ರಹ್ಮಣ್ಯಂ ಅಯ್ಯರ್ರ ಸ್ವದೇಶ್ ಮಿತ್ರನ್ ಸೇರಿದಂತೆ ಹಲವಾರು ರಾಷ್ಟ್ರ ಪ್ರೇಮಿಗಳು ಪತ್ರಿಕೆಯನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದು ಇತಿಹಾಸ. ಶಿಕ್ಷಣಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟ ಪತ್ರಕರ್ತ, ಬರಹಗಾರ, ವಾಗ್ಮಿ ಅಬುಲ್ ಕಲಾಂರ ಸಂಕ್ಷಿಪ್ತ ಪರಿಚಯ ನಿಮಗಾಗಿ. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಅರೇಬಿಕ್, ಇಂಗ್ಲಿಷ್, ಉರ್ದು, ಹಿಂದಿ, ಪರ್ಸಿಯನ್ ಮತ್ತು ಬೆಂಗಾಳಿ ಭಾಷೆಯಲ್ಲಿ ಅವರು ಅಪಾರ ಜ್ಞಾನ ಮತ್ತು ಪಾಂಡಿತ್ಯ ಹೊಂದಿದ್ದರು. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖರು. ಧರ್ಮ ಮತ್ತು ಜೀವನದ ಸಂಕುಚಿತ ದೃಷ್ಟಿಕೋನವನ್ನು ತೊಡೆದುಹಾಕುವ ನಿಟ್ಟಿನಲ್ಲಿ ಆಜಾದ್ ಎಂಬ ಕಾವ್ಯನಾಮದಲ್ಲಿ ಬರೆಯುತ್ತಿದ್ದರು. ಚಿಕ್ಕಂದಿನಿಂದಲೇ ಪತ್ರಿಕೋದ್ಯಮ ಮತ್ತು ರಾಜಕೀಯದತ್ತ ಆಕರ್ಷಿತರಾಗಿದ್ದರು. ಬಂಗಾಳದ ಇಬ್ಬರು ಕ್ರಾಂತಿಕಾರಿ ನಾಯಕರಾದ ಅರಬಿಂದೋ ಘೋಷ್ ಮತ್ತು ಶ್ರೀ ಶ್ಯಾಮ್ ಸುಂದರ್ ಚಕ್ರವರ್ತಿ ಅವರಿಂದ ಆಜಾದ್ ಪ್ರಭಾವಿತರಾಗಿ ಸ್ಫೂರ್ತಿ ಪಡೆದಿದ್ದರು. 1912ರಲ್ಲಿ ಅವರು ಉರ್ದು ಭಾಷೆಯಲ್ಲಿ ಅಲ್ ಹಿಲಾಲ್ ಹೆಸರಿನ ಸಾಪ್ತಾಹಿಕ ಆರಂಭಿಸಿದರು. ಆದರೆ ಬ್ರಿಟಿಷ್ ಆಡಳಿತ 1914ರಲ್ಲಿ ಅವರ ನಿಯತಕಾಲಿಕೆಯನ್ನು ನಿಷೇಧಿಸಿತು.
ತರುವಾಯ ಮೌಲಾನಾ ಅವರು ಮತ್ತೊಂದು ಸಾಪ್ತಾಹಿಕ ಅಲ್ ಬಲಗ್ ಆರಂಭಿಸಿ ಭಾರತೀಯ ರಾಷ್ಟ್ರೀಯತವಾದ ಮತ್ತು ಹಿಂದೂ ಮುಸ್ಲಿಂ ಒಗ್ಗಟ್ಟಿನ ಅಗತ್ಯವನ್ನು ಸಾರಿದರು. 1923ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ನೇಮಕವಾದ ಖ್ಯಾತಿ ಅವರದ್ದಾಗಿದೆ. ಖಿಲಾಫತ್ ಚಳುವಳಿಯ ನಾಯಕತ್ವ ವಹಿಸಿದ್ದ ಮೌಲಾನಾ ಅವರು ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. 1920ರಿಂದ 1945ರ ತನಕ ಹಲವು ಬಾರಿ ಜೈಲು ಶಿಕ್ಷೆಗೆ ಒಳಗಾದರು. ಮೌಲಾನಾ ಆಜಾದ್ ಅವರು ಸಾಂವಿಧಾನಿಕ ಶಾಸನ ಸಭೆಗೆ ಸಂಬಂಧಿಸಿದ ವಿಷಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದ ಚರ್ಚೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದರು. 1958 ಫೆಬ್ರವರಿ 22ರಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಕೊನೆಯುಸಿರೆಳೆದರು. ಅವರ ಜೀವನ ಚರಿತ್ರೆ ಇಂಡಿಯಾ ವಿನ್ಸ್ ಫ್ರೀಡಂ ಕೃತಿ ಅವರ ಮರಣಾನಂತರ 1959ರಲ್ಲಿ ಪ್ರಕಟವಾಯಿತು. ಆಜಾದ್ ಅವರಿಗೆ 1992ರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಆಜಾದ್ ಅವರು ದೇಶದ ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದ ಗಣನೀಯ ಕೊಡುಗೆಯನ್ನು ಗೌರವಿಸಿ ಪ್ರತಿ ವರ್ಷ ನವೆಂಬರ್ 11 ರಾಷ್ಟ್ರೀಯ ಶಿಕ್ಷಣ ದಿನವಾಗಿ ಆಚರಿಸಲಾಗುತ್ತಿದೆ. ಯುಗಾಂತರ್, ಸಂಧ್ಯಾ, ಇಂಡಿಯನ್ ಮಿರರ್, ಸುಧಾರಕ್ ಸೋಮಪ್ರಕಾಶ್, ವಿಚಾರ್ ಲಹರಿಯಂತಹ ಅನೇಕ ಪತ್ರಿಕೆಗಳು ಪ್ರಕಟಗೊಂಡವು. ಎಲ್ಲ ಪತ್ರಿಕೆಗಳು ಒಂದೇ ಸಾಮಾನ್ಯ ಗುರಿ: ಬ್ರಿಟಿಷರ ದಬ್ಬಾಳಿಕೆಯನ್ನು ವಿರೋಧಿಸಿ ಜನರನ್ನು ಆಂಗ್ಲರ ಸಾರ್ವಭೌಮತ್ವದ ವಿರುದ್ಧ ಒಗ್ಗೂಡಿಸುವುದು. ಭಾರತೀಯರೆಲ್ಲರನ್ನೂ ಸ್ವಾತಂತ್ರ್ಯ ಚಳುವಳಿಯ ಮುಖ್ಯ ವಾಹಿನಿಗೆ ಕರೆತರುವಲ್ಲಿ ಪತ್ರಿಕೆಗಳು ನೀಡಿದ ಅಸಹಕಾರ ಚಳುವಳಿ, ಕರ ನಿರಾಕರಣೆ, ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳುವಳಿಗಳ ಮೂಲಕ ಸ್ವಾತಂತ್ರ್ಯ ಹೋರಾಟ ಸಾಗುತ್ತಿತ್ತು ಎಂದರೆ ಅದರ ಹಿಂದಿದ್ದ ಶಕ್ತಿ ಪತ್ರಿಕೆಗಳದ್ದು. ದೇಶದ ವಿದ್ಯಮಾನಗಳನ್ನು ಸಚಿತ್ರ ವರದಿಯಂತೆ ದಾಖಲಿಸಿ ದೇಶವಾಸಿಗಳ ಮನಸ್ಸಿನಲ್ಲಿ ರಾಷ್ಟ್ರ ಪ್ರೇಮವನ್ನು ಬಿತ್ತಿದವು. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಚಳುವಳಿಗಳಲ್ಲಿ ಪಾಲ್ಗೊಂಡರು. ಪಾರದರ್ಶಕ ವರದಿಗಳನ್ನು ಪ್ರಕಟಿಸುವುದರ ಮೂಲಕ ಹಲವಾರು ಪತ್ರಕರ್ತರು ದಿಟ್ಟತನ ಪ್ರದರ್ಶಿಸಿದರು. ಬ್ರಿಟಿಷರ ದುರಾಡಳಿತ ಜನಸಾಮಾನ್ಯರನ್ನು ವೇಗವಾಗಿ ತಲುಪಿದ ಕಾರಣ ಸ್ವಾತಂತ್ರ್ಯ ಹೋರಾಟದ ತೀವ್ರತೆ ಹೆಚ್ಚಿತು. ಹಾಗಾಗಿ ಬ್ರಿಟಿಷರು ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಉದ್ದೇಶದಿಂದ ಪ್ರೆಸ್ ಕಾಯ್ದೆ, ಕ್ರಿಮಿನಲ್ ಕಾಯ್ದೆಯ ತಿದ್ದುಪಡಿಯಂತಹ ಕಾನೂನಾತ್ಮಕ ನಿಯಮಗಳನ್ನು ಜಾರಿಗೊಳಿಸಿದರು. ಆದರೆ ಇಂತಹ ಪ್ರತಿರೋಧಗಳ ನಡುವೆಯೂ ಪತ್ರಿಕೆಗಳು ಅರಳಿ ಸ್ವಾತಂತ್ರ್ಯದ ಕಂಪನ್ನು ಪಸರಿಸಿತು. ಇದರೊಂದಿಗೆ ಸರ್ಕಾರದ ಕಣ್ತಪ್ಪಿಸಿ ಭೂಗತ ಪತ್ರಿಕೆಗಳು ಹುಟ್ಟಿಕೊಂಡವು. ಪೊಲೀಸರಿಗೆ ತಿಳಿಯದಂತೆ ಊರಿಂದೂರಿಗೆ ತಲುಪಿ ಜನರ ನಡುವೆ ಪ್ರಸಾರವಾಗುತ್ತಿದ್ದವು. ಈ ರೀತಿಯಾಗಿ ರಾಷ್ಟ್ರಪ್ರೇಮ ಅವ್ಯಾಹತವಾಗಿ ಹರಡುತ್ತಲೇ ಇತ್ತು ಎಂಬುದು ಅತ್ಯಂತ ಹೆಮ್ಮೆಯ ವಿಚಾರ. ಪತ್ರಿಕೆಗಳಿಗೆ ಸಂಬಂಧಿಸಿದ ಇನ್ನೊಂದು ಸೋಜುಗದ ಸಂಗತಿಯನ್ನು ತಿಳಿಸಲೇಬೇಕು. ಸ್ವದೇಶದಿಂದ ದೂರವಿದ್ದ ಭಾರತೀಯರಿಗೆ, ಅಂದರೆ ವಿದ್ಯಾಭ್ಯಾಸ ಅಥವಾ ಉದ್ಯೋಗದ ನಿಮಿತ್ತ ವಿದೇಶಗಳಿಗೆ ವಲಸೆ ಹೋದ ಭಾರತೀಯರನ್ನು ಒಂದುಗೂಡಿಸಿದ್ದು ಪತ್ರಿಕೆಗಳು. ಪರದೇಶಗಳಲ್ಲಿ ಚದುರಿದ್ದ ಭಾರತೀಯರನ್ನು ಸಂಘಟಿಸಿದ್ದು ಪತ್ರಿಕೆಗಳು. ದೇಶದಲ್ಲಿ ಬ್ರಿಟಿಷರು ನಡೆಸುತ್ತಿದ್ದ ದಬ್ಬಾಳಿಕೆಯನ್ನು ಎಳೆ ಎಳೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆರೆದಿಟ್ಟು ಆಂಗ್ಲರ ವಿರುದ್ಧದ ಹೋರಾಟಕ್ಕೆ ಇಡೀ ವಿಶ್ವದ ಬೆಂಬಲ ಪಡೆಯಲು ಪತ್ರಿಕೆಗಳ ಸತತ ಪ್ರಯತ್ನ ನಡೆಯುತ್ತಲೇ ಇತ್ತು. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಅಸಾಮಾನ್ಯ ಶೌರ್ಯದ ಹಲವಾರು ಪತ್ರಕರ್ತರು ಆಗಿ ಹೋಗಿದ್ದಾರೆ. ಆಂಗ್ಲ ಸರ್ಕಾರವನ್ನು ತೀಕ್ಷ್ಣವಾಗಿ ಟೀಕಿಸಿ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾದರೂ ಅಂಜದೆ ತಮ್ಮ ಪತ್ರಿಕಾ ಧರ್ಮಕ್ಕೆ ಧಕ್ಕೆ ಉಂಟಾಗದಂತೆ ಬದುಕಿದ ಪತ್ರಕರ್ತರ ನಿದರ್ಶನಗಳು ಈ ನೆಲದ ಚರಿತ್ರೆಯಲ್ಲಿ ಅಡಗಿದೆ. ಶರವೇಗದ ತಂತ್ರಜ್ಞಾನ ಇರದ ಆ ಕಾಲದಲ್ಲಿ ಎಲ್ಲಿಯೋ ನಡೆಯುತ್ತಿದ್ದ ಚಳುವಳಿಗಳು ಮತ್ತೆಲ್ಲೋ ಇದ್ದ ದೇಶಭಕ್ತರ ಎದೆಯಲ್ಲಿ ಮಾರ್ದನಿಸುತ್ತಿತ್ತು ಎಂದರೆ ಅದಕ್ಕೆ ಕಾರಣ ವಾರ್ತಾಪತ್ರಿಕೆಗಳು. ಭಾರತ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ ಮರೆಯಲಾರದ ಮತ್ತು ಮರೆಯಬಾರದ ಅಧ್ಯಾಯ ಪತ್ರಿಕೆಗಳದ್ದು. ಕೇವಲ ಮಾಹಿತಿ ಪ್ರಸಾರದ ಮಾಧ್ಯಮವಾಗಿ ಅಷ್ಟೇ ಅಲ್ಲದೆ ದೇಶದ ಒಟ್ಟಾರೆ ರಾಷ್ಟ್ರಪ್ರೇಮದ ಸಂಕೇತವಾಗಿದ್ದವು, ರಾಷ್ಟ್ರಧರ್ಮದ ಬೆನ್ನೆಲುಬಾಗಿದ್ದವು ಎಂಬುದು ಸರ್ವವಿದಿತ ವಿಚಾರ. ಹಲವು ತಿರುವುಗಳ ಬದುಕು ಕಂಡ ಕ್ರಾಂತಿಕಾರಿ, ಹೊರನಾಡಿನಲ್ಲಿ ಭಾರತೀಯರನ್ನು ಒಗ್ಗೂಡಿಸಲು ಶ್ರಮಿಸಿದ
ತಾರಕನಾಥ್ ದಾಸರ ಕುರಿತಾದ ಕಿರು ಅವಲೋಕನ ಇದೀಗ ನಿಮ್ಮ ಮುಂದೆ. 1958 ಡಿಸೆಂಬರ್ 22ರಂದು ನಿಧನರಾದ ಸಾಗರದಾಚೆಯ ಕ್ರಾಂತಿಕಾರಿ ತಾರಕನಾಥ್ ದಾಸ್ ಅವರನ್ನು ಸಹ ನಾವಿಂದು ನೆನಪಿಸಿಕೊಳ್ಳುತ್ತೇವೆ. ಉತ್ತರ ಅಮೆರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಛಾಪು ಮೂಡಿಸಿದ ವಲಸೆಗಾರರಲ್ಲಿ ಒಬ್ಬರಾದ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಪರವಾಗಿ ಏಷ್ಯನ್ ಭಾರತೀಯ ವಲಸಿಗರನ್ನು ಸಂಘಟಿಸಲು ಶ್ರಮಿಸಿದರು. আমার দেশের মাটি তোমার পরে ঠেকাই মাথা, তোমার পরে খেলা আমার দুঃখ. ತಾರಕನಾಥ್ ಅವರು 1884ರ ಜೂನ್ 15ರಂದು ಪಶ್ಚಿಮ ಬಂಗಾಳದ 24 ಪರಗಣಗಳ ಕಾಂಚ್ರಾಪಾರಾದಲ್ಲಿ ಜನಿಸಿದರು. ಕಲ್ಕತ್ತಾದ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವಾಗ ಅವರು ಬ್ರಿಟಿಷ್ ವಿರೋಧಿ ರಹಸ್ಯ ಸಮಾಜಕ್ಕೆ ಸೇರ್ಪಡೆಗೊಂಡರು. 1905ರ ಹೊತ್ತಿಗೆ ಅವರು ತಮ್ಮ ಅಧ್ಯಯನವನ್ನು ತ್ಯಜಿಸಿದರು ಮತ್ತು ಕ್ರಾಂತಿಕಾರಿ ಸಂದೇಶಗಳನ್ನು ಹರಡಲು ಪ್ರಾರಂಭಿಸಿದರು. ಪೊಲೀಸರಿಗೆ ಬೇಕಾಗಿದ್ದ ಅವರು 1905ರಲ್ಲಿ ಸಾಧುವಿನ ವೇಷದಲ್ಲಿ ಜಪಾನಿಗೆ ಪಲಾಯನ ಮಾಡಿದರು. ಬ್ರಿಟಿಷ್ ರಾಯಭಾರಿ ಅವರನ್ನು ಹಸ್ತಾಂತರಿಸಲು ವಿನಂತಿಸಿದ ನಂತರ ದಾಸ್ ಯುಎಸ್ಎಗೆ ಓಡಿಹೋದರು ಮತ್ತು ಕ್ಯಾಲಿಫೋರ್ನಿಯಾದ ಬರ್ಕ್ಲಿ ವಿಶ್ವವಿದ್ಯಾನಿಲಯಕ್ಕೆ ಸೇರಿಕೊಂಡರು. ಅಲ್ಲಿ ಅವರು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಕಡೆಗೆ ಏಷ್ಯಾ ಭಾರತೀಯ ವಲಸಿಗರನ್ನು ಸಂಘಟಿಸಿದರು. ಬ್ರಿಟಿಷ್ ಕೊಲಂಬಿಯಾದ ಭಾರತೀಯ ವಲಸಿಗ ಜನಸಮುದಾಯಕ್ಕೆ ಬ್ರಿಟಿಷ್ ಭಾರತ ಸರ್ಕಾರದ ಶೋಷಕ ನೀತಿಗಳ ಬಗ್ಗೆ ಅರಿವು ಮೂಡಿಸಲು 1908ರಲ್ಲಿ ಫ್ರೀ ಹಿಂದೂಸ್ತಾನ್ ಎಂಬ ಮಾಸಪತ್ರಿಕೆಯನ್ನು ದಾಸ್ ಅವರು ಪ್ರಾರಂಭಿಸಿದರು. ನಂತರ ಅವರು ಗದರ್ ಪಕ್ಷದ ಲಾಲಾ ಹರ್ದಯಾಳ್ ಅವರೊಂದಿಗೆ ಸಹ ಸಂಪರ್ಕ ಹೊಂದಿದ್ದರು. ಹಲವಾರು ವಿಫಲ ಪ್ರಯತ್ನಗಳ ನಂತರ 1914ರ ವೇಳೆಗೆ ಅವರು ಯುಎಸ್ನ ಪ್ರಜೆಯಾದರು. ಹೀಗಾಗಿ ಬ್ರಿಟಿಷ್ ಸರ್ಕಾರದ ಅಧಿಕಾರ ವ್ಯಾಪ್ತಿಯ ಹಿಡಿತದಿಂದ ಹೊರಬಂದರು. ತಾರಕನಾಥ್ ದಾಸ್ ಅವರು ಮೊದಲ ವಿಶ್ವಯುದ್ಧ ಪೂರ್ವದಲ್ಲಿ ಜಪಾನಿಗೆ ಪ್ರಯಾಣಿಸಿದರು ಮತ್ತು ಭಾರತದಲ್ಲಿ ಸಶಸ್ತ್ರ ದಂಗೆಗೆ ಸಹಾಯಾರ್ಥವಾಗಿ ಹಣವನ್ನು ಕ್ರೋಢೀಕರಿಸಲು ತೊಡಗಿದರು. ಸುಯೆಜ್ ಕಾಲುವೆಯ ಉದ್ದಕ್ಕೂ ಬ್ರಿಟಿಷ್ ನಿಯಂತ್ರಿತ ರೈಲು ಮಾರ್ಗವನ್ನು ನಾಶ ಮಾಡಲು ವಿಫಲವಾದ ಜರ್ಮನ್ ಭಾರತೀಯ ಕಾರ್ಯಾಚರಣೆಯಲ್ಲಿ ಅವರು ಭಾಗವಹಿಸಿದ್ದರು. ಪ್ಯಾನ್ ಏಷ್ಯಾಟಿಕ್ ಲೀಗ್ ಅನ್ನು ಸಂಘಟಿಸಲು ಮತ್ತು ಭಾರತದ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ಚೀನಾ ಹಾಗೂ ಜಪಾನ್ಗೆ ಪ್ರಯಾಣಿಸಿದರು. 1917ರಲ್ಲಿ ನ್ಯೂಟ್ರಾಲಿಟಿ ಕಾಯ್ದೆಯನ್ನು ಉಲ್ಲಂಘಿಸಲು ಪಿತೂರಿ ಮಾಡಿದ ಆರೋಪವನ್ನು ಎದುರಿಸಲು ದಾಸ್ ಯುಎಸ್ಎಗೆ ಮರಳಿದರು. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹಿಂದೂ ಜರ್ಮನ್ ಪಿತೂರಿ ಪ್ರಕರಣದಲ್ಲಿ ಅವರು ಮತ್ತು ಇತರ ಪಿತೂರಿಗಾರರನ್ನು ಅಪರಾಧಿಗಳೆಂದು ನಿರ್ಣಯಿಸಲಾಯಿತು ಮತ್ತು ಕನ್ಸಾಸ್ನ ಲಿವನ್ವರ್ತ್ನಲ್ಲಿ ದಾಸ್ಗೆ 22 ತಿಂಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ಜೈಲು ಶಿಕ್ಷೆಯನ್ನು ಅನುಭವಿಸಿದ ನಂತರ ದಾಸ್ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ತ್ಯಜಿಸಿದರು. ಮುಂದೆ ಅವರು ಜಾರ್ಜ್ ಟೌನ್ ವಿಶ್ವವಿದ್ಯಾನಿಲಯದ ಸ್ಕೂಲ್ ಆಫ್ ಫಾರಿನ್ ಸರ್ವಿಸಸ್ನಿಂದ ತಮ್ಮ ಪಿಎಚ್ಡಿಯನ್ನು ಪೂರ್ಣಗೊಳಿಸಿದರು. ತಮ್ಮ ಉಳಿದ ಆಯುಷ್ಯವನ್ನು ಯುಎಸ್ ಮತ್ತು ಯುರೋಪ್ನಲ್ಲಿ ಬೋಧನಾ ವೃತ್ತಿಯಲ್ಲಿ ಕಳೆದರು. ತಾರಕನಾಥ್ ದಾಸ್ ಅವರು 1958ರ ಡಿಸೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ನಿಧನರಾದರು. ಪರಕೀಯರ ದಬ್ಬಾಳಿಕೆ, ಇಲ್ಲಿಯವರ ಮೌಢ್ಯ ಇವೆರಡರ ವಿರುದ್ಧವೂ ಏಕಕಾಲದಲ್ಲಿ ನಡೆದ ಹೋರಾಟವೇ ಭಾರತ ಸ್ವಾತಂತ್ರ್ಯ ಸಂಗ್ರಾಮ. ಕತ್ತಲು ಕೋಲಾಹಲಗಳಿಂದ ಬೆಳಕು ಸಮಸ್ಥಿತಿಯೆಡೆಗೆ ಭಾರತೀಯರ ನಡೆಯ ನುಡಿಚಿತ್ರ, ಇತಿಹಾಸ, ಇಣುಕುನೋಟ. ನಮಸ್ಕಾರ.